ಹಾಯ್ ಫ್ರೆಂಡ್ಸ್, 2020 ಡಿಸೆಂಬರ್ 20ರಲ್ಲಿ 30 ಅಡಿ ಉದ್ದ ಇರುವ ಒಂದು ಬೋಟ್ ಬಹಮಾಸ್ ಐಲ್ಯಾಂಡ್ನಿಂದ ಫ್ಲೋರಿಡಾಗೆ ಪ್ರಯಾಣ ಬೆಳೆಸುತ್ತೆ. ಆಗ ಈ ಬೋಟ್ನಲ್ಲಿ 20 ಜನ ಪ್ಯಾಸೆಂಜರ್ ಇದ್ದಾರೆ. ಆದರೆ ಈ ಬೋಟ್ ತುಂಬ ಬಾರಿ ಬಹಮಾಸ್ ಐಲ್ಯಾಂಡ್ನಿಂದ ಫ್ಲೋರಿಡಾಗೆ ಪ್ರಯಾಣ ಮಾಡಿದೆ. ಆದ್ದರಿಂದ ಈ ಜರ್ನಿ ಕೂಡ ತುಂಬ ನಾರ್ಮಲ್ ಆಗೇ ಇರುತ್ತೆ. ಈ ರೀತಿ ಸಮುದ್ರದ ಒಳಗೆ ಹೋದ ಈ ಬೋಟ್ ಫ್ಲೋರಿಡಾಗೆ ಸೇರಿಕೊಳ್ಳಲೇ ಇಲ್ಲ. ಹಾಗಾದರೆ ಈ ಬೋಟ್ಗೆ ಸಮುದ್ರದ ಮಧ್ಯದಲ್ಲಿ ಏನಾಯಿತು? ಒಂದು ವೇಳೆ ಈ ಬೋಟ್ ಸಮುದ್ರದಲ್ಲಿ ಮುಳುಗಿ ಹೋಯ್ತಾ ಅಥವಾ ಯಾವುದಾದರೂ ಚಂಡಮಾರುತದಲ್ಲಿ ತಗಲಾಕೊಳ್ತಾ? ಇಂತಹ ತುಂಬ ಅನುಮಾನಗಳು ಹುಟ್ಟುತ್ತೆ. ಆದರೆ ಬಹಮಾಸ್ ಐಲ್ಯಾಂಡ್ನಿಂದ ಈ ಒಂದು ಬೋಟ್ ಒಳ್ಳೆ ಕಂಡೀಷನ್ನಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ ಬೋಟ್ ಫ್ಲೋರಿಡಾಗೆ ಹೋಗಬೇಕು ಅಂದರೆ ಬರ್ಮುಡಾ ಟ್ರಯಾಂಗಲನ್ನು ಕ್ರಾಸ್ ಮಾಡಿ ಪಾಸ್ ಆಗಬೇಕು. ಈ ರೀತಿ ಯಾವಾಗ ಅಮೆರಿಕನ್ ಕೋಸ್ಟ್ ಗಾರ್ಡ್ಗೆ ಈ ವಿಷಯ ತಿಳಿಯುತ್ತೋ ಆಗ ಅವರು ಒಂದು ಸರ್ಚ್ ಆಪರೇಷನನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಆಪರೇಷನ್ ಸಮುದ್ರದಲ್ಲಿ 4 ದಿನಗಳವರೆಗೆ ಮುಂದುವರಿಯುತ್ತೆ. ಆದರೆ ಆ ಕೋಸ್ಟ್ ಗಾರ್ಡ್ಸ್ಗೆ ಆ ಬೋಟ್ಗೆ ಸಂಬಂಧಪಟ್ಟ ಯಾವುದಾದರೂ ಆಧಾರಗಳು ಸಿಕ್ಕಿದೆಯಾ ಇಲ್ವಾ? ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಮಗೆ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತುಂಬ ವಿಷಯಗಳು ಆಲ್ರೆಡಿ ಗೊತ್ತು. ಈ ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಓಷನ್ನಲ್ಲಿ ಒಂದು ದೊಡ್ಡ ಭಾಗ. ಈ ಟ್ರಯಾಂಗಲ್ ಫ್ಲೋರಿಡಾದಿಂದ ಸ್ಟಾರ್ಟ್ ಆಗಿ ಬರ್ಮುಡಾ ಐಲ್ಯಾಂಡ್ ಮತ್ತು ಅಲ್ಲಿಂದ ಪೆಟ್ರೋರಿಕಾಗೆ ಬಂದು ಮತ್ತೆ ಅಲ್ಲಿಂದ ಫ್ಲೋರಿಡಾಗೆ ಬಂದು ಎಂಡ್ ಆಗುತ್ತೆ. ಅಟ್ಲಾಂಟಿಕ್ ಓಷನ್ನಲ್ಲಿ ಈ ಟ್ರಯಾಂಗಲ್ನ ವಿಸ್ತೀರ್ಣ ಸುಮಾರು 8 ಲಕ್ಷ ಸ್ಕ್ವೇರ್ ಕಿಲೋಮೀಟರ್. ಅಂದರೆ ಈ ಟ್ರಯಾಂಗಲ್ ಪಾಕಿಸ್ತಾನ ಮತ್ತು ಟರ್ಕಿ ದೇಶಗಳಿಗಿಂತ ತುಂಬ ದೊಡ್ಡದು. ಈ ಬರ್ಮುಡಾ ಟ್ರಯಾಂಗಲ್ ಅನ್ನು ಡೆವಿಲ್ಸ್ ಟ್ರಯಾಂಗಲ್ ಅಂತ ಕೂಡ ಕರೀತಾರೆ. ಈ ಟ್ರಯಾಂಗಲ್ನಲ್ಲಿ ನಡೆದ ಮಿಸ್ಟೀರಿಯಸ್ ಇನ್ಸಿಡೆಂಟ್ನಿಂದ ಇದು ಪ್ರಪಂಚದಾದ್ಯಂತ ತುಂಬ ಫೇಮಸ್ ಆಗುತ್ತೆ. ಏಕೆ ಅಂದರೆ ಈ ಪ್ರದೇಶದಿಂದ ಪಾಸಾಗುತ್ತಿರುವ ಶಿಪ್ಸ್ ಆಗಲಿ ಪ್ಲೇನ್ಸ್ ಆಗಲಿ ಅವುಗಳ ಮೈನ್ ಸ್ಟೇಷನ್ನಿಂದ ಕಾಂಟ್ಯಾಕ್ಟನ್ನು ಕಳೆದುಕೊಳ್ಳುತ್ತೆ. ಈ ರೀತಿ ಅವು ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ಇದುವರೆಗೂ ತುಂಬ ಹಡಗುಗಳು ಮತ್ತು ವಿಮಾನಗಳು ಈ ಪ್ರದೇಶದಿಂದ ಮಾಯವಾಗಿ ಹೋಗಿವೆ. ಇವುಗಳಲ್ಲಿ ಕೇವಲ ಕೆಲವು ಅವಶೇಷಗಳು ಮಾತ್ರ ಸಮುದ್ರದ ಆಳದಲ್ಲಿ ರಿಸರ್ಚರ್ಸ್ಗೆ ಸಿಕ್ಕಿವೆ. ಅದು ಕೂಡ ಬರ್ಮುಡಾ ಟ್ರಯಾಂಗಲ್ ಇರುವ ಪ್ಲೇಸ್ನಲ್ಲಿ ಸಿಕ್ಕಿಲ್ಲ, ಬೇರೆ ಪ್ಲೇಸ್ನಲ್ಲಿ ಸಿಕ್ಕಿವೆ. ಆದರೆ ಈ ವಿಮಾನಗಳಲ್ಲಿ ಮತ್ತು ಹಡಗುಗಳಲ್ಲಿರುವ ಜನರ ಮಾಹಿತಿ ಮಾತ್ರ ಎಲ್ಲೂ ಕೂಡ ಸಿಕ್ಕಿಲ್ಲ. ಅವರು ಏನಾದರೂ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಮುದ್ರದಲ್ಲಿರುವ ಈ ಪ್ರದೇಶದಲ್ಲಿ ದೊಡ್ಡ ಸುಳಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೂ ಕೆಲವರು ಈ ಪ್ರದೇಶದಲ್ಲಿ ದೊಡ್ಡ ಸೀ ಮಾನ್ಸ್ಟರ್ಸ್ ಇವೆ ಅಂತ, ಇನ್ನೂ ಕೆಲವರು ಏಲಿಯನ್ಸ್ ಇದ್ದಾರೆ ಅಂತ ಹೇಳುತ್ತಾರೆ. ಈ ಬರ್ಮುಡಾ ಟ್ರಯಾಂಗಲ್ ಚಿಕ್ಕ ಶಿಪ್ಸ್ ಮತ್ತು ಪ್ಲೇನ್ಸ್ನಿಂದ ಹಿಡಿದು ಕಾರ್ಗೋ ಶಿಪ್ಸ್ ಮತ್ತು ಕಾರ್ಗೋ ಪ್ಲೇನ್ಸ್ವರೆಗೆ ಯಾವುದನ್ನು ಕೂಡ ಬಿಟ್ಟಿಲ್ಲ. ಆದರೆ ಇಲ್ಲಿ ಇಷ್ಟು ಅಬ್ನಾರ್ಮಲ್ ಆಕ್ಟಿವಿಟಿ ಏಕೆ ನಡೀತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ವಿಜ್ಞಾನಿಗಳಿಗೆ ಸಿಕ್ಕಿದೆ. ಈ ಕತೆ 1945ರಲ್ಲಿ ಪ್ರಾರಂಭವಾಗುತ್ತೆ. ಆಗ US ನ್ಯಾವಿಗೆ ಸೇರಿದ 5 ಫೈಟರ್ ಜೆಟ್ಸ್ ಒಂದು ಮಿಷನ್ನಲ್ಲಿ ವರ್ಕ್ ಮಾಡುತ್ತಿವೆ. ಈ 5 ಏರ್ಕ್ರಾಫ್ಟ್ನಲ್ಲಿ ಕೂತಿರುವ 15 ಜನಕ್ಕೆ ಅದು ಸರ್ವೇ ಸಾಮಾನ್ಯವಾದ ಜರ್ನಿ ಅಂತ ಹೇಳಬಹುದು. ಆದರೆ ಬರ್ಮುಡಾ ಟ್ರಯಾಂಗಲ್ ಪ್ರದೇಶಕ್ಕೆ ಬಂದ ತಕ್ಷಣ US ನ್ಯಾವಿ ರ್ಯಾಡರ್ನಿಂದ 5 ಏರ್ಕ್ರಾಫ್ಟ್ಸ್ ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಗುತ್ತೆ. ಆಗ 2ನೇ ಪ್ರಪಂಚ ಯುದ್ಧ ಮುಗಿದು ಕೇವಲ ಸ್ವಲ್ಪ ಕಾಲ ಮಾತ್ರ ಆಗಿರೋದ್ರಿಂದ ಉಳಿದ ಕೆಲವು ಶತ್ರುಗಳು ಈ ರೀತಿ ಮಾಡಿರಬಹುದು ಅಂತ ಅವರು ಅಂದುಕೊಳ್ಳುತ್ತಾರೆ. ನಂತರ ಈ 5 ಏರ್ಕ್ರಾಫ್ಟನ್ನು ಹುಡುಕಲು ಮತ್ತೊಂದು ಏರ್ಕ್ರಾಫ್ಟನ್ನು US ನ್ಯಾವಿ ಕಳಿಸುತ್ತೆ. ಆದರೆ ಈ ಏರ್ಕ್ರಾಫ್ಟ್ ಕೂಡ ಬರ್ಮುಡಾ ಟ್ರಯಾಂಗಲ್ ಪ್ರದೇಶಕ್ಕೆ ಬಂದ ತಕ್ಷಣ ಮಾಯವಾಗಿ ಹೋಗುತ್ತೆ. ಈ ರೀತಿ 6 ಏರ್ಕ್ರಾಫ್ಟ್ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಲಿಲ್ಲ. ಆನಂತರ ಪ್ರಪಂಚವೆಲ್ಲ ಬರ್ಮುಡಾ ಟ್ರಯಾಂಗಲ್ ಬಗ್ಗೆನೇ ಯೋಚನೆ ಮಾಡುತ್ತೆ. ಇದು ನಡೆದು 10 ವರ್ಷಗಳ ನಂತರ ಇಂತಹ ಘಟನೆಗಳು ಮತ್ತೊಂದು ಕ್ರಾಫ್ಟ್ಗೆ ನಡೆಯುತ್ತೆ. ಆದರೆ ಅದೃಷ್ಟವಶಾತ್ ಬರ್ಮುಡಾ ಟ್ರಯಾಂಗಲ್ನಿಂದ ಆ ಏರ್ಕ್ರಾಫ್ಟ್ ತಪ್ಪಿಸಿಕೊಳ್ಳುತ್ತೆ. 19 ವರ್ಷ ವಯಸ್ಸಿನ ಜಾರ್ಜನ್ ಡೇವಿಡ್ ಅನ್ನೋ 2 ಸಹೋದರರು ಅಮೆರಿಕ ನೇವಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆಗ ಅವರಿಗೆ ಸಡನ್ ಆಗಿ ಅವರ ತಂದೆ ಸತ್ತಿರುವ ಸಮಾಚಾರ ಗೊತ್ತಾಗುತ್ತೆ. ಇದರಿಂದ ಇವರು ಒಂದು ಪ್ರೈವೇಟ್ ಜೆಟ್ನಲ್ಲಿ ಮನೆಗೆ ಹೋಗಬೇಕಾಗಿ ಬರುತ್ತೆ. ಈ ರೀತಿ ಅವರು ಬರ್ಮುಡಾ ಟ್ರಯಾಂಗಲ್ ಅನ್ನು ಕ್ರಾಸ್ ಮಾಡುವ ಸಮಯದಲ್ಲಿ ಅವರ ಏರ್ಕ್ರಾಫ್ಟ್ನಲ್ಲಿ ಇದ್ದ ಎಲ್ಲ ಉಪಕರಣಗಳು ಕೆಲಸ ಮಾಡೋದನ್ನು ನಿಲ್ಲಿಸಿಬಿಡುತ್ತೆ. ಆಗ ಪೈಲಟ್ಗೆ ಯಾವುದೇ ಸಿಗ್ನಲ್ ಬರದೇ ಇದ್ದ ಕಾರಣ ಯಾವ ಡೈರೆಕ್ಷನ್ನಲ್ಲಿ ಡ್ರೈವ್ ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಈ 2 ಸಹೋದರರು ಆ ಸಮಯದಲ್ಲಿ ನಮಗೆ ಯಾವುದೇ ಶಿಪ್ಸ್ ಆಗಲಿ ಅಥವಾ ಭೂಭಾಗವಾಗಲಿ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ನೋಡಿದರೂ ಕೇವಲ ನೀರು ಮಾತ್ರ ಕಾಣಿಸುತ್ತೆ. ಇದರಿಂದ ಪೈಲಟ್ ಗಾಬರಿಗೆ ಒಳಗಾಗಿ ಪ್ರಜ್ಞೆ ಕಳ್ಕೊಳ್ತಾರೆ. ಆದರೆ ಇಲ್ಲಿ ಸಂತೋಷ ಪಡುವ ವಿಷಯ ಏನು ಅಂದರೆ, ಆ ವಿಮಾನದಲ್ಲಿ ಕೋ-ಪೈಲಟ್ ಕೂಡ ಇದ್ದ ಕಾರಣ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ವಿಮಾನವನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಒಂದು ಪ್ಲೇಸ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡುತ್ತಾರೆ. ಆದರೆ ಆ ಸಮಯದಲ್ಲಿ ಬರ್ಮುಡಾ ಟ್ರಯಾಂಗಲ್ ಮಿಸ್ಟ್ರಿ ಬಗ್ಗೆ ಪೂರ್ತಿ ಪ್ರಪಂಚಕ್ಕೆ ಗೊತ್ತಿರೋದ್ರಿಂದ
ಆ ಇಬ್ಬರು ಸಹೋದರರ ವಿಮಾನ ಕಂಟ್ರೋಲ್ ತಪ್ಪೋದಕ್ಕೆ ಕಾರಣ ಬರ್ಮುಡಾ ಟ್ರಯಾಂಗಲ್ ಅಂತ ಭಾವಿಸ್ತಾರೆ. ಆದರೆ ಅವರಿಬ್ಬರು ಅದೃಷ್ಟವಶಾತ್ ಬರ್ಮುಡಾ ಟ್ರಯಾಂಗಲ್ನಿಂದ ತಪ್ಪಿಸಿಕೊಳ್ಳುತ್ತಾರೆ. 2015ರಲ್ಲಿ ಎಲ್ ಫ್ಯಾರೋ ಅನ್ನೋ ಕಾರ್ಗೋ ಶಿಪ್ ಫ್ಲೋರಿಡಾದಿಂದ ಪೋರ್ಟೋರಿಕಾಗೆ ಹೋಗ್ತಾ ಇದೆ. ಆದರೆ ಈ ಒಂದು ಶಿಪ್ 2015 ಅಕ್ಟೋಬರ್ 1ರಂದು ರಾಡಾರ್ ಸಿಗ್ನಲ್ನಿಂದ ಮಾಯವಾಗುತ್ತೆ. ಆಗ US ಕೋಸ್ಟ್ ಗಾರ್ಡ್ಸ್ ಮತ್ತು US ನೇವಿ ಕಂಬೈನ್ ಆಗಿ ಆಪರೇಷನ್ ಮಾಡುತ್ತೆ. ಈ ರೀತಿ 1 ತಿಂಗಳು ಪೂರ್ತಿ ಹುಡುಕಿದ ನಂತರ ಎಲ್ ಫ್ಯಾರೋ ಸಮುದ್ರದ ಒಳಗೆ 15,000 ಅಡಿ ಆಳದಲ್ಲಿ ಸಿಗುತ್ತೆ. 23 ಫೆಬ್ರವರಿ 2017ರಂದು ಟರ್ಕಿಶ್ ಏರ್ಲೈನ್ಗೆ ಸೇರಿದ TK3 ಅನ್ನೋ ವಿಮಾನ ಕ್ಯೂಬಾದಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಇದರಿಂದ ಆ ವಿಮಾನ ಬರ್ಮುಡಾ ಟ್ರಯಾಂಗಲ್ ಮೇಲೆ ಹೋಗಬೇಕಾಗಿ ಬರುತ್ತೆ. ಆಗ ಪೈಲಟ್ ಕಂಟ್ರೋಲ್ ರೂಮ್ಗೆ ಈ ವಿಮಾನ ಅಬ್ನಾರ್ಮಲ್ ಕಂಡೀಷನ್ನಲ್ಲಿ ರನ್ ಆಗ್ತಿದೆ ಅಂತ ಮೆಸೇಜ್ ಪಾಸ್ ಮಾಡ್ತಾರೆ. ನಂತರ ಪೈಲಟ್ ತಾನು ಹೋಗುತ್ತಿರುವ ರೂಟನ್ನು ಬದಲಾಯಿಸಿ ಡಲ್ಲಾಸ್ ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡ್ತಾರೆ. ಈ ರೀತಿ 440 ಜನ ಪ್ಯಾಸೆಂಜರ್ಸನ್ನು ಕಾಪಾಡ್ತಾರೆ. ನಾವು ಇದುವರೆಗೂ ತಿಳಿದುಕೊಂಡ ಇಂತಹ ಇನ್ಸಿಡೆಂಟ್ಸ್ ಬರ್ಮುಡಾ ಟ್ರಯಾಂಗಲ್ ಹತ್ತಿರ ತುಂಬಾ ನಡೆದಿವೆ. ಇಲ್ಲಿ ನಡೆದ ಎಲ್ಲ ರೀತಿಯ ಇನ್ಸಿಡೆಂಟ್ ಬಗ್ಗೆ ವಿಕಿಪೀಡಿಯಾದಲ್ಲಿ ಬರೆದಿದ್ದಾರೆ. ಆದರೆ ಇನ್ನೂ ಕೆಲವು ಇನ್ಸಿಡೆಂಟ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಂತಹ ಇನ್ಸಿಡೆಂಟ್ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೀತಾನೇ ಇವೆ. ಅದೇ ರೀತಿ ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ರಿಸರ್ಚ್ ಮಾಡುತ್ತಲೇ ಇದ್ದಾರೆ. ಆದರೆ ಈ ಬಾರಿ ಮಾಡಿದ ರಿಸರ್ಚ್ನಲ್ಲಿ ವಿಜ್ಞಾನಿಗಳು ಎಂತಹ ವಿಷಯವನ್ನು ಪತ್ತೆ ಹಚ್ಚಿದ್ದಾರೆ ಅಂದರೆ ಇದರಿಂದ ಈ ಬರ್ಮುಡಾ ಟ್ರಯಾಂಗಲ್ ಮಿಸ್ಟ್ರಿ ಪೂರ್ತಿಯಾಗಿ ಬಗೆಹರಿಯುತ್ತೆ. ಯೂನಿವರ್ಸಿಟಿ ಆಫ್ ಕೊಲರಾಡೋಗೆ ಸಂಬಂಧಪಟ್ಟ ವಿಜ್ಞಾನಿಗಳ ಟೀಮ್ ಒಂದು ಸ್ಯಾಟಲೈಟ್ನಿಂದ ಬರ್ಮುಡಾ ಟ್ರಯಾಂಗಲನ್ನು ಅಬ್ಸರ್ವ್ ಮಾಡ್ತಾರೆ. ಅಲ್ಲಿ ಅವರಿಗೆ ಎಂತಹ ವಿಷಯ ಕಾಣಿಸುತ್ತೆ ಅಂದರೆ ಇದಕ್ಕಿಂತ ಮುಂಚೆ ಇಂತಹ ದೃಶ್ಯವನ್ನು ಯಾರೂ ಕೂಡ ನೋಡಿರಲಿಲ್ಲ. ಇವರು ಸ್ಯಾಟಲೈಟ್ನಿಂದ ಬರ್ಮುಡಾ ಟ್ರಯಾಂಗಲ್ ಪ್ರದೇಶದಲ್ಲಿ ವಿಚಿತ್ರವಾದ ಮೋಡಗಳು ಉಂಟಾಗೋದನ್ನು ನೋಡ್ತಾರೆ. ಈ ಮೋಡಗಳು ರೌಂಡ್ ಶೇಪ್ನಲ್ಲೋ ಅಥವಾ ಸ್ಕ್ವೇರ್ ಶೇಪ್ನಲ್ಲೋ ಇಲ್ಲ, ಅವು ಹೆಕ್ಸಾಗಾನ್ ಶೇಪ್ನಲ್ಲಿ ಇವೆ. ಅಷ್ಟೇ ಅಲ್ಲ, ಈ ಒಂದು ಮೋಡಗಳು ಸುಮಾರು 80 ಕಿಲೋಮೀಟರ್ ಉದ್ದದಷ್ಟು ವಿಸ್ತರಿಸಿವೆ. ಇವುಗಳ ಬಗ್ಗೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ ಇವು ನಾರ್ಮಲ್ ಕ್ಲೌಡ್ಸ್ ಅಲ್ಲ, ಇವು ಒಂದು ರೀತಿ ಏರ್ ಬಾಂಬ್ನಂತಹ ಕ್ಲೌಡ್ಸ್ ಅಂತ ಹೇಳ್ತಾರೆ. ಇಂತಹ ವಿಚಿತ್ರವಾದ ಕ್ಲೌಡ್ಸ್ ಕ್ರಿಯೇಟ್ ಆದಾಗ ಈ ಮೋಡಗಳ ಕೆಳಗೆ ಭಾರಿ ಬಿರುಗಾಳಿಗಳು ಬೀಸುತ್ತೆ. ಅವು ಸುಂಟರ್ ಗಾಳಿ ಆಕೃತಿಯಲ್ಲಿ ಇರುತ್ತೆ. ಈ ಗಾಳಿಯ ಸ್ಪೀಡ್ ಗಂಟೆಗೆ 250 ಕಿಲೋಮೀಟರ್ ಇರುತ್ತೆ. ಈ ಪ್ರದೇಶದಲ್ಲಿ ಇಷ್ಟು ವೇಗವಾಗಿ ಬೀಸುವ ಗಾಳಿಗಳು ಇರೋದ್ರಿಂದ ಎಂತಹ ವಿಮಾನವಾದರೂ ಇವುಗಳನ್ನು ದಾಟಿ ಹಾರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದೇ ರೀತಿ ಎಷ್ಟೇ ದೊಡ್ಡ ಶಿಪ್ ಆದರೂ ಸರಿ, ಈ ಬಿರುಗಾಳಿಗೆ ಸಿಕ್ಕಿ ಅದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಅಂದರೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆದ ವಿಚಿತ್ರ ಘಟನೆಗಳಿಗೆ ಕಾರಣ ದೊಡ್ಡ ದೊಡ್ಡ ಹೆಕ್ಸಾಗಾನ್ ಶೇಪ್ನಲ್ಲಿರುವ ಕ್ಲೌಡ್ಸ್ಗಳಿಗೆ ಬೀಸುವ ಬಿರುಗಾಳಿ. ಆದರೆ ಇದೇ ನಿಜವಾದ ಕಾರಣ ಅಂತ ಹೇಳಲು ಕೂಡ ಸಾಧ್ಯವಿಲ್ಲ. ಏಕೆ ಅಂದರೆ ಆ ಪ್ರದೇಶಕ್ಕೆ ನೇರವಾಗಿ ಹೋಗಿ ರಿಸರ್ಚ್ ಮಾಡಲು ವಿಜ್ಞಾನಿಗಳಿಗೆ ಸಾಧ್ಯವಾಗ್ತಿಲ್ಲ. ಕೇವಲ ಸ್ಯಾಟಲೈಟ್ನಿಂದ ಬಂದ ಡಾಟಾ ಮುಖಾಂತರವೇ ಇದಕ್ಕೆ ಉತ್ತರವನ್ನು ಹುಡುಕಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲ ವಿಜ್ಞಾನಿಗಳು ಈ ಬಲವಾದ ಗಾಳಿಗಳಿಂದಲೇ ಈ ರೀತಿ ನಡೀತಿದೆ ಅಂತ ನಂಬ್ತಿದ್ದಾರೆ. ಆ ಪ್ರದೇಶದ ವಾತಾವರಣದಲ್ಲಿ ಬರುವ ಬದಲಾವಣೆಗಳಿಂದಲೇ ಈ ರೀತಿ ಆಕ್ಸಿಡೆಂಟ್ಸ್ ಆಗ್ತಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಬರ್ಮುಡಾ ಟ್ರಯಾಂಗಲ್ಗೆ ಸಂಬಂಧಪಟ್ಟ ಒಂದು ಮಿಸ್ಟ್ರಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.